ರಾಜ್ಯದಲ್ಲಿ ಮತಯಾಚನೆ ಸಲುವಾಗಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ರಿಯಾಕ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಯಾರೂ ಅಡ್ಡಿಪಡಿಸ್ತಿಲ್ಲ. ಈಗ ಆಲ್ರೆಡಿ ಬಿಜೆಪಿ ವರಿಷ್ಠ ನಾಯಕರು, ಕೇಂದ್ರ ಗೃಹ ಸಚಿವರು ಆಗಿರುವ ಅಮಿತ್ ಶಾ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಉತ್ತರ ಕೊಟ್ಟಾಗಿದೆ. ಅದಾದ್ಮೇಲೆ ತನಿಖೆ ಮಾಡಬೇಕಾಗಿರೋದು, ಕ್ರಮ ಕೈಗೊಳ್ಳಬೇಕಾಗಿರೋದು ರಾಜ್ಯ ಸರ್ಕಾರ. ಬಿಜೆಪಿ ಕಡೆಯಿಂದ ಯಾರೂ ಕೂಡ ತನಿಖೆಗೆ ಅಡ್ಡಿಪಡಿಸ್ತಾ ಇಲ್ಲ ಅಂತ ಅಣ್ಣಾಮಲೈ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ನಮ್ಮ ಅಮಿತ್ ಶಾ ಸಾಹೇಬರು ಉತ್ತರ ಕೊಟ್ಟಿದ್ದಾರೆ. ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, SIT ಅವ್ರ ಕಂಟ್ರೋಲ್ದಲ್ಲಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ. ಸೊ ಏನು ಕ್ರಮ ಅವ್ರು ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ. ಇದು ಯಾರು ಬಂದು ಅಡ್ಡಪಡಿಸ್ತಾ ಇದ್ದಾರೆ, ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಅಂತ ಹೇಳ್ತಾ ಇದ್ದಾರೆ, ಯಾರು ಬಂದು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ, ಇದು ಅಮಿತ್ ಶಾ ಸಾಹೇಬ್ರವರು ಭಾಳ ಕ್ಲಿಯರಾಗಿ ಡೆಲ್ಲಿದಲ್ಲಿ ಮೊನ್ನೆ ನಮ್ಮ ಪತ್ರಿಕೆ ಮಿತ್ರರ ಜೊತೆಗೆ ಮಾತಾಡುವಾಗ ಭಾಳ ಕ್ಲಿಯರಾಗಿ ಹೇಳಿದರು. ನಾವು ಎಲ್ಲಿ ಕೂಡ ನಾವು ಬರಲ್ಲ, ನೀವು ಸರ್ಕಾರ ನಿಮ್ಮಲ್ಲಿ ಇದೆ, ಪೊಲೀಸ್ ನಿಮ್ಮಲ್ಲಿ ಇದ್ದಾರೆ, ನೀವು ಏನು ಕಂಪ್ಲೇಂಟ್ ಬಂದಿತ್ತು ಆ ಕ್ರಮ ತಗೊಳ್ಳಿ, ನೀವು SIT ನಿಮ್ಮಲ್ಲಿ ಇದೆ, ನೀವು ಕ್ರಮ ತಗೊಳ್ಳಿ, ಇದರಲ್ಲಿ ನಮಗೆ ಇದಕ್ಕೆ ಏನಿದೆ ಅಂತ ಅಮಿತ್ ಶಾ ಸಾಹೇಬ್ರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. SIT ತನಿಖೆ ನಡೆಸ್ತಾ ಇದೆ, ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಿ. ಅಮಿತ್ ಶಾ ಅವರೇ ಹೇಳಿದ್ದಾರೆ, ಇಂಥವ್ರನ್ನ ನಾವು ರಕ್ಷಣೆ ಮಾಡುವ ಯಾವುದೇ ಗೋಜಿಗೆ ಹೋಗೋದಿಲ್ಲ ಅಂತ ಹೇಳಿ. ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೀಗ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದೆಲ್ಲವೂ ಕೂಡ ರಾಜ್ಯ ಸರ್ಕಾರ ನಿರ್ವಹಿಸಬೇಕು. ಯಾರೂ ಕೂಡ ಅದಕ್ಕೆ ತಡೆ ಒಡ್ಡುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತ ಹೇಳೋ ಮೂಲಕ ಬಿಜೆಪಿ ಪಕ್ಷದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ತಮ್ಮ ಮಾತುಗಳ ಮೂಲಕ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಣ್ಣಾಮಲೈ. ಕಾರ್ತಿಕ್ ಮಲೇಷಿಯಾದಲ್ಲಿದ್ದಾನೆ. ಮಲೇಷಿಯಾಗೆ ಡಿಕೆಶಿ ಕಳುಹಿಸಿದ್ದಾರೆಂಬ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವರಾಜ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಬ್ರದರ್ ಹೇಳಿದ್ದಾರೆ ಅಂದ್ರೆ ಅವರಿಗೆ ಮಾಹಿತಿ ಗೊತ್ತಿರಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತೋಟದ ಮನೆಯಲ್ಲಿ ಏನೇನು ಮಾಡ್ತಾರೋ ಇನ್ನೊಂದು ಕಡೆನೂ ಮಾಡಬಹುದು, ಅಂತಹ ಅವಶ್ಯಕತೆ ನನಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಹೌದಾ, ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ ಅಚ್ಚಾ, ಈಗ ನಮ್ಮ ಬ್ರದರ್ ಹೇಳಿದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ. ಅಲ್ಲೇ ಸೆಂಟ್ರಲಿಂದ ತಗೊಳ್ಳಿ, ಯಾರ್ಯಾರು ಕಳ್ಸವ್ರೆ, ಯಾರ್ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನು ನನಗೇನು ತಲೆ ಕೆಟ್ಟಿದ್ಯಾ? ನನಗೆ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಕಾಂಟ್ರವರ್ಸಿ ಕಿಂಗ್ ರಾಜು ಕಾಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಹಿಂದೂ ಕಾರ್ಯಕರ್ತರಿಗೆ ಗತಿ ಇಲ್ಲದ ಭಿಕ್ಷುಕ ಅಂತ ಶಾಸಕ ರಾಜು ಕಾಗೆ ವಿವಾದಾತ್ಮಕವಾಗಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ರಾಮಲಲ್ಲಾನ ಮಂದಿರ ಸ್ಥಾಪಿಸಿದ್ದಕ್ಕಾಗಿ ಆಕ್ರೋಶ ವ್ಯಕ್ತಪಡಿಸುವಾಗ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ರಾಜು ಕಾಗೆ ಹೇಳಿಕೆ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಕಾಗೆ ಅವರ ಮಾತು ಅನ್ನುವುದಕ್ಕಿಂತ ಕಾಂಗ್ರೆಸ್ನ ಮನಸ್ಥಿತಿಯನ್ನ ತೋರಿಸುತ್ತಿದೆ. ಹಗುರವಾಗಿ ಮಾತನಾಡುವ ಮೂಲಕ ಕಾಂಗ್ರೆಸ್ನವರು ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಧಾರವಾಡದಲ್ಲಿ ವಿನೋದ್ ಅಸೂಟಿ ಪರ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮತಯಾಚನೆ ಮಾಡಿದ್ದಾರೆ. ಕೆಳಗೇರಿ ಬಡಾವಣೆಯ ಬೀದಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ರು. ಚಿನ್ನದ ಬೆಲೆ ಏರಿಕೆ, ಅಗತ್ಯ ವಸ್ತು, ತೈಲ ಬೆಲೆ ಏರಿಕೆಯಾಗಿದೆ ಎಂಬ ಫಲಕ ಹಿಡಿದು ಅಸೂಟಿ ಪರ ವಿನೂತನವಾಗಿ ಮತಯಾಚನೆ ಮಾಡಿದ್ರು.